ಸರ್ಕಾರದ ಜನಪ್ರಿಯ ಪಂಚ ಗ್ಯಾರಂಟಿ ಪರಿಷ್ಕರಣೆಗೆ ಕಾಂಗ್ರೆಸ್ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಪಂಚ ಗ್ಯಾರಂಟಿ ಪರಿಷ್ಕರಣೆಗೆ ಕಾಂಗ್ರೆಸ್ ಸರ್ಕಾರ ಸಕಲ ಸಿದ್ಧತೆ ಮಾಡಿಕೊಳ್ತಿದೆ. ಬಡವರಿಗೆ ತಂದ ಯೋಜನೆ ಶ್ರೀಮಂತರು ಬಳಕೆ ಮಾಡಿಕೊಳ್ತಿದ್ದಾರೆ ಅನ್ನುವ ಆರೋಪ. ಹೀಗಾಗಿ ಪರಿಷ್ಕರಣೆಗೆ ಮುಂದಾದ ಕಾಂಗ್ರೆಸ್ ನಾಯಕರು ಈಗಾಗಲೇ ಅನ್ನಭಾಗ್ಯ ಯೋಜನೆ ಮರುಪರಿಷ್ಕರಣೆ ಆಗಿದೆ. ಜೊತೆಗೆ ಇದೀಗ ಶಕ್ತಿ ಯೋಜನೆಯ ಮರುಪರಿಷ್ಕರಣೆಗೆ ಕೈ ತಯಾರಿ ಮಾಡಿಕೊಳ್ತಾ ಇದೆ. ರಾಜ್ಯದ ಮಹಿಳೆಯರಿಗೆ ಸಾರಿಗೆ ಬಸ್ಗಳಲ್ಲಿ ಫ್ರೀ ಪ್ರಯಾಣ ಇತ್ತು. ಹಾಗಾಗಿ ಎಲ್ಲವನ್ನ ಪರಿಷ್ಕರಣೆ ಮಾಡಿಕೊಳ್ಳಲಾಗ್ತಾ ಇದೆ. ಅಂದ್ರೆ ಬಡವರಿಗೋಸ್ಕರ ಕೆಲವೊಂದಷ್ಟು ಅನ್ನೋದಕ್ಕಿಂತ ಪಂಚ ಯೋಜನೆಗಳನ್ನ ಜಾರಿಗೆ ತಂದ್ರು. ಈಗ ಪರಿಷ್ಕರಣೆ ಏನೋ ಮಾಡ್ತಾರೆ, ಎಲ್ಲವನ್ನ ಒಪ್ಕೊಳ್ಳೋಣ. ಆದ್ರೆ ತಂದಂತಹ ಪಂಚ ಗ್ಯಾರಂಟಿಗಳಲ್ಲಿ ಯಾವುದೆಲ್ಲ ವರ್ಕೌಟ್ ಆಗ್ತಿದೆ, ಯಾವುದೆಲ್ಲ ಮೂಲೆ ಗುಂಪಾಗ್ಬಿಟ್ಟಿದೆ, ಒಂದೊಂದಂತೂ ನೆನಪೇ ಇಲ್ಲ. ಯುವ ನಿಧಿ ಅನ್ನುವಂಥ ಯೋಜನೆ ಇತ್ತ? ಈ ರೀತಿಯಾದಂಥ ಪ್ರಶ್ನೆ ಬರುತ್ತಲ್ಲ, ಜನರು ಕೇಳ್ತಾರಲ್ಲ, ಅದಕ್ಕೆ ಯಾವ ರೀತಿ ಉತ್ತರ ಕೊಡ್ತಾರೆ ಸಿಎಂ ಸಿದ್ದರಾಮಯ್ಯ ಅವ್ರು ಗೊತ್ತಿಲ್ಲ. ಸದ್ಯದ ಮಟ್ಟಿಗೆ ಇರುವಂಥ ಯೋಜನೆಯನ್ನ ಸರಿಯಾಗಿ ತೂಗಿಸ್ಕೊಂಡು ಹೋಗಕ್ಕಾಗ್ತಾ ಇಲ್ಲ. ಗೃಹಲಕ್ಷ್ಮಿ ಯೋಜನೆ ಅಂತೂ 3-4 ತಿಂಗಳಿಂದ ಪೆಂಡಿಂಗ್ ಇದೆ. 5,000 ಕೋಟಿ ರೂಪಾಯಿ ಹಗರಣ ಆಗಿದೆ ಅಂತ ಪ್ರತಿಪಕ್ಷದವರು ವಾದ ಮಾಡ್ತಾರೆ. ಜೊತೆಗೆ ಅಧಿವೇಶನದಲ್ಲಿ ಆ ಚರ್ಚೆಯೂ ಆಗೋಯ್ತು, ಅದಕ್ಕೂ ಉತ್ತರ ಕೊಡಲ್ಲ. ಏನ್ ಹೇಳ್ತಾರಂದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇಲ್ಲ, ಹಾಗಾಗಿ ಉತ್ತರವನ್ನ ನಿರೀಕ್ಷೆ ಮಾಡೋದಕ್ಕಾಗೋದಿಲ್ಲ ಅನ್ನುವಂಥ ಪರೋಕ್ಷವಾದ ಹೇಳಿಕೆ. ಸದ್ಯದ ಮಟ್ಟಿಗೆ ಅನ್ನಭಾಗ್ಯ ಯೋಜನೆಯನ್ನ ಕೂಡ ಮರುಪರಿಷ್ಕರಣೆ ಮಾಡಿದ್ದಾಗಿದೆ. ಶಕ್ತಿ ಯೋಜನೆಯನ್ನ ಕೂಡ ಮರುಪರಿಷ್ಕರಣೆಗೆ ಕೈ ತಯಾರಿಯನ್ನ ಮಾಡ್ಕೊಳ್ತಾ ಇದೆ. ಶಕ್ತಿ ಯೋಜನೆಯನ್ನ ಶ್ರೀಮಂತರು ಬಂಡವಾಳ ಮಾಡ್ಕೊಂಡ್ರ ಅಂತ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಶ್ರೀಮಂತ ಮಹಿಳೆಯರು ಸಂಚಾರ ಮಾಡ್ತಿದ್ದಾರಂತೆ. ವಾರ್ಷಿಕ ಲಕ್ಷಾಂತರ ರೂಪಾಯಿ ಆದಾಯ ಇದ್ದವರು ಕೂಡ ಫ್ರೀಯಾಗಿ ಪ್ರಯಾಣ ಮಾಡ್ತಿದ್ದಾರಂತೆ. ಇದರಿಂದ ಸಾರಿಗೆ ಸಂಸ್ಥೆಗೆ ಕೋಟ್ಯಾಂತರ ರೂಪಾಯಿ ನಷ್ಟವಾಗ್ತಿದ್ಯಂತೆ. ನಷ್ಟವನ್ನ ಸರಿದೂಗಿಸೋದಕ್ಕೆ ಶಕ್ತಿ ಯೋಜನೆಯನ್ನ ಮರುಪರಿಷ್ಕರಣೆ ಮಾಡಬೇಕಂತೆ. ಕಾಂಗ್ರೆಸ್ನ ಕೆಲ ಶಾಸಕರಿಂದ ಮುಖ್ಯಮಂತ್ರಿಗೆ ಮನವಿ ಬಂದಿದೆಯಂತೆ. ಆದ್ರೆ ಇದು ಬಂದಿದೆ ಅನ್ನೋದಕ್ಕೆ ಸಾಕ್ಷ್ಯಾಧಾರ ಬೇಕಲ್ಲ. ನೀವು ವೋಟ್ ಹಾಕಿ ಗೆಲ್ಲಿಸ್ಕೊಳ್ಳುವವರೆಗೂ ಎಲ್ಲರಿಗೂ ಫ್ರೀ, ಅದರಲ್ಲೂ ಕೂಡ ಕಾಕಾ ಪಾಟೀಲ ನಿನಗೂ ಫ್ರೀ, ಮಹದೇವಪ್ಪ ನಿನಗೂ ಫ್ರೀ ಅನ್ನುವಂಥ ರೀತಿಯಲ್ಲಿ ಭರವಸೆಗಳನ್ನ ಕೊಟ್ಟರು ಸಿಎಂ ಸಿದ್ದರಾಮಯ್ಯ ಅವರು. ಅವತ್ತೇ ಡಿವಿಷನ್ ಮಾಡ್ಬಿಡ್ಬೇಕಿತ್ತು. ಆಗ ಶ್ರೀಮಂತ ಮಹಿಳೆಯರೇ ಬೇರೆ ವೋಟ್ ಹಾಕ್ತಿದ್ರು, ಅಥವಾ ನೀವು ಕೊಡ್ತಾ ಇರುವಂತ ಕೆಲವೊಂದಿಷ್ಟು ಭರವಸೆಯ ಯೋಜನೆಗಳನ್ನ ನೋಡಿ ವೋಟ್ ಹಾಕಿದವರು ಕೂಡ ಇದ್ದಾರೆ. ಹಾಗಾಗಿ ಇವತ್ತಿನ ದಿನ ನಿಮ್ಮ ಸರ್ಕಾರದ ಬೊಕ್ಕಸ ಖಾಲಿ ಆಗ್ತಾ ಇರಬಹುದು. ಹಾಗಾಗಿ ಬೇರೆ ಬೇರೆ ಇಲಾಖೆಗಳಿಗೆ ಕೈ ಹಾಕಿದ್ದು ಆಯ್ತು. ಇದು ನಮ್ಮ ಆರೋಪ ಅಲ್ಲ. ಪ್ರತಿಪಕ್ಷಗಳು ನೇರವಾಗಿ ನಿಮ್ಮ ಮೇಲೆ ಆರೋಪ ಮಾಡಿದ್ವು. ಅದು ಯಾವುದಕ್ಕೂ ಕೂಡ ನೀವು ಸಮರ್ಥನೆ ಕೊಟ್ಟಿಲ್ಲ. ಈಗ ಏನ್ ಮಾಡ್ಬೇಕು ಅಂತಿದ್ದಾರೆ ಅಂದ್ರೆ, ಕೆಎಸ್ಆರ್ಟಿಸಿ ಬಸ್ನಲ್ಲಿ ಶ್ರೀಮಂತ ಮಹಿಳೆಯರು ಸಂಚಾರ ಮಾಡ್ತಿದ್ದಾರಂತೆ. ಶ್ರೀಮಂತ ಮಹಿಳೆಯರು ಕೆಎಸ್ಆರ್ಟಿಸಿ ಬಸ್ ಯಾಕೆ ಹತ್ತುತ್ತಾರೆ? ಕಾರಲ್ಲೋ ಓನ್ ವೆಹಿಕಲ್ ನಲ್ಲೋ ಓಡಾಡ್ತಾರೆ. ಸದ್ಯದ ಮಟ್ಟಿಗೆ ಈಗ ಅವರು ಸರ್ಕಾರವನ್ನ ಸರಿದೂಗಿಸೋದಕ್ಕೆ ಆಗ್ತಾ ಇಲ್ಲ. ಬಿಎಂಟಿಸಿ ಸೇರಿದಂತೆ ಕೆಎಸ್ಆರ್ಟಿಸಿಯ ಕಂಡಕ್ಟರ್ ಡ್ರೈವರ್ಸ್ಗಳಿಗೆ ಸರಿಯಾಗಿ ಅವರ ಲೆಕ್ಕವನ್ನ ಚುಕ್ತಿ ಮಾಡೋದಕ್ಕಾಗ್ತಾ ಇಲ್ಲ. ಹಾಗಾಗಿ ಕೋಟ್ಯಾಂತರ ರೂಪಾಯಿ ನಷ್ಟ ಆಗ್ತಾ ಇದೆ, ಸರಿದೂಗಿಸಬೇಕು ಅಂತ ಮುಖ್ಯಮಂತ್ರಿಗೆ ಶಾಸಕರು ಲೆಟರ್ ಬರೆದಿದ್ದಾರೆ ಅಂತ ಎಲ್ಲೋ ಒಂದು ಕಡೆ ಏನು ಮಸಿ ಬಳಿಯುವಂತ ಅಥವಾ ಎಲ್ಲೋ ಒಂದು ಕಡೆ ಪ್ಯಾಚ್ ಅಪ್ ಮಾಡುವ ಕೆಲಸ ಮಾಡ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಅಥವಾ ಯೋಜನೆಯ ಹೆಸರನ್ನ ಇಟ್ಕೊಂಡು ಬಿಎಂಟಿಸಿ ನಷ್ಟದಲ್ಲಿದೆ, ಹಾಗಾಗಿ ಕೆಲವರಿಗೆ ಕಟ್ ಆಫ್ ಮಾಡಿಬಿಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಫ್ರೀ ಏನೋ ಕೊಟ್ಟರು, ಇದನ್ನ ಯೋಚನೆ ಮಾಡಲೇಬೇಕಾಗತ್ತೆ. ಪುರುಷರಿಗೂ ಕೂಡ ಟಿಕೆಟ್ ಅನ್ನ ರೇಟ್ ಜಾಸ್ತಿ ಮಾಡಿದ್ರು, ಅದನ್ನು ನೆನಪಿಸ್ಕೊಳ್ಬೇಕು. ಹಾಗಾದ್ರೆ ಅದನ್ನ ಏನಾದ್ರೂ ಕಡಿಮೆ ಮಾಡ್ತಾರಾ? ಇದಕ್ಕೂ ಕೂಡ ಉತ್ತರ ಕೊಡಬೇಕು. ಸದ್ಯದ ಮಟ್ಟಿಗೆ ಕೆಲವೊಂದಷ್ಟು ಯೋಜನೆಗಳ ಮರುಪರಿಷ್ಕರಣೆ ನಡೆಸೋದಾಗಿ ಕೈ ನಾಯಕರು ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ತಿದ್ದಾರೆ.